ಬಳ್ಳಾರಿಯಲ್ಲಿ ಗುಂಡಿನ ಗುದ್ದಾಟ, ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಶೂಟೌಟ್, ಇಬ್ಬರು ಗನ್ಮ್ಯಾನ್ಗಳ ಅರೆಸ್ಟ್. ಬುಲೆಟ್ ಸೀಕ್ರೆಟ್ ಸ್ಟೋರಿ ಇದು. ಕಾಂಗ್ರೆಸ್ನ ಶಾಸಕ ನಾರಾ ಭರತ್ ರೆಡ್ಡಿಗೆ ಭಾರೀ ಸಂಕಷ್ಟ ಎದುರಾಗಿದೆ. ಬಳ್ಳಾರಿಯಲ್ಲಿ ಶೂಟೌಟ್ ಏನಾಗಿತ್ತು ನೋಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾ ಭರತ್ ರೆಡ್ಡಿ ಮತ್ತೆ ಜನಾರ್ದನ ರೆಡ್ಡಿ ಅವರು ಪರಸ್ಪರ ವಾಕ್ಸಮರವನ್ನು ಮುಂದುವರೆಸಿದ್ರು. ಈಗ ಭರತ್ ರೆಡ್ಡಿಗೆ ಸಂಕಷ್ಟ ಶುರುವಾಗಿದೆ. ಭರತ್ ರೆಡ್ಡಿ ಆಪ್ತನ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಪ್ತನ ಗನ್ಮ್ಯಾನ್ ಬುಲೆಟ್ಗೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾರೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿದೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಎಫ್ಎಸ್ಎಲ್ಗೆ ಗನ್ಗಳನ್ನ ಕಳಿಸಿಕೊಡಲಾಗಿತ್ತು. ಅದರ ವರದಿ ಈಗ ರಿಲೀಸ್ ಆಗಿದೆ. ಎಫ್ಎಸ್ಎಲ್ ವರದಿಯಿಂದ ಮಾಹಿತಿ ದೃಢಪಟ್ಟಿದೆ. ಬುಲೆಟ್ ಹಾರಿಸಿದ ಗನ್ಮ್ಯಾನ್ ಅನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಯಾವಾಗ ಗಲಾಟೆ ಗದ್ದಲ ಆಗತ್ತೆ ನೋಡಿ, ಆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅಲ್ಲೇ ಇರ್ತಾರೆ. ಅವರ ಗನ್ಮ್ಯಾನ್ಗಳು ಕೂಡ ಶೂಟ್ ಗಳನ್ನ ಮಾಡಿರುವಂತಹ ವಿಡಿಯೋಗಳು ನಮ್ಗಿದೆ, ನಮ್ಮ ಕೈಯಲ್ಲಿದೆ. ಸದ್ಯಕ್ಕೆ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿ ಇಬ್ಬರು ಗನ್ಮ್ಯಾನ್ಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವರ ಗನ್ನಿಂದಲೇ, ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳ ಗನ್ನಿಂದಲೇ ಈ ಒಂದು ಶೂಟೌಟ್ ಆಗಿದೆ ಅನ್ನುವಂಥದ್ದು ಎಫ್ಎಸ್ಎಲ್ ರಿಪೋರ್ಟ್ನಿಂದ ದೃಢಪಟ್ಟಿದೆ. ಈಗ ಕಾಂಗ್ರೆಸ್ನ ಶಾಸಕ ಏನಿದ್ದಾರೆ ಅವರ ಆಪ್ತನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಿದೆ ಅನ್ನುವಂಥದ್ದು ಇಲ್ಲಿ ಪ್ರೂವ್ ಆಗಿದೆ. ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಗೃಹ ಸಚಿವರು ಏನ್ ಹೇಳ್ತಿದ್ದಾರೆ, ಈ ಪ್ರಕರಣವನ್ನು ಸಿಬಿಐಗೆ ವಹಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನೊಂದ್ ಕಡೆ ಅವರ ಸರ್ಕಾರದ ಶಾಸಕರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕಂದ್ರೆ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಇಂದ ಅಂಗರಕ್ಷಕನೇ ಒಂದು ಶೂಟೌಟ್ ಮಾಡಿರುವಂಥದ್ದು ಎಫ್ಎಸ್ಎಲ್ ನಲ್ಲಿ ದೃಢಪಟ್ಟಿದೆ. ಗನ್ಮ್ಯಾನ್ಗಳ ಜೊತೆಗೆ ಬ್ಯಾನರ್ ಗಲಾಟೆಗೆ ಕಾರಣರಾದರೂ ಎರಡೂ ತಂಡಗಳಲ್ಲೂ ಕೂಡ ತಲಾ 20 ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಪೊಲೀಸರು ಖಚಿತಪಡಿಸಿದ್ದಾರೆ. ಇಬ್ಬರು ಗನ್ಮ್ಯಾನ್ಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಸತೀಶ್ ರೆಡ್ಡಿ ಪ್ರಮುಖವಾಗಿ 4 ಅಂಗರಕ್ಷಕರನ್ನ ಹೊಂದಿರ್ತಾರೆ. ಈಗಾಗಲೇ ಬಳ್ಳಾರಿಯಲ್ಲಿ ಯಾವಾಗ ಈ ಘಟನೆ ಆಗತ್ತೆ ನೋಡಿ, ಅಲ್ಲಿ ಇಮಿಡಿಯೇಟ್ಲಿ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡ್ಕೊಳ್ತಾರೆ. ಅವರ ಬಳಿದ್ದಂತಹ ಗನ್ನನ್ನ ವಶಕ್ಕೆ ಪಡ್ಕೊಂಡು ಈ ಒಂದು ರಾಜಶೇಖರ್ ದೇಹಕ್ಕೆ ಹೊಕ್ಕಿರುವಂತಹ 12mm ಬುಲೆಟ್ ಏನಿದೆ ಅದನ್ನ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಅದನ್ನ ತಗೊಂಡು ಎಫ್ಎಸ್ಎಲ್ಗೆ ರವಾನೆ ಮಾಡಿ ಈ ಗನ್ನಲ್ಲಿರುವಂತಹ ಬುಲೆಟ್ ಮತ್ತೆ ಅದಕ್ಕೂ ಟ್ಯಾಲಿ ಆಗತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಎಫ್ಎಸ್ಎಲ್ಗೆ ರಿಪೋರ್ಟ್ ಅನ್ನು ಕೊಟ್ಟಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ನಾರಾ ಭರತ್ ರೆಡ್ಡಿಗೆ ಸಂಕಷ್ಟ ಎದುರಾಗಿದೆ. ನಮ್ಮ ಆಪ್ತನ ಗನ್ಮ್ಯಾನ್ ನಿಂದಲೇ ಶೂಟೌಟ್ ಆಗಿದೆ ಅನ್ನುವಂತಹ ಮಾಹಿತಿ ಎಫ್ಎಸ್ಎಲ್ ನಿಂದ ಸಿಗ್ತಾ ಇದೆ. ಮಾಹಿತಿ ದೃಢಪಟ್ಟಿದೆಯಾ ಹೇಗೆ ಅಂತ? ಧನುಶ್ರೀ, ಈಗಾಗಲೇ ಬಳ್ಳಾರಿಯ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ನಡೆದಿರ್ತಕ್ಕಂಥ ಫೈರಿಂಗ್ ವೇಳೆ ಏನು ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರು ಮೃತಪಟ್ಟಿರ್ತಕ್ಕಂಥದ್ದು, ಆತನಿಗೆ ತಗಲಿರ್ತಕ್ಕಂಥ ಬಂದೂಕಿನ ಗುಂಡೇಟ್ ಏನಿದೆ ಅದು ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರ ಒಂದು ಬಂದೂಕಿನಿಂದ ತಗಲಿರ್ತಕ್ಕಂಥ ಬುಲೆಟ್ ಅನ್ನೋದು ಕೂಡ ಈಗ ಪೊಲೀಸರು ಖಚಿತಪಡಿಸಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ಆಗಿತ್ತು. ಅವೆಲ್ಲವುಗಳನ್ನು ಕೂಡ ಮಾದರಿಗಳನ್ನ ಎಫ್ಎಸ್ಎಲ್ ಕೂಡ ಕಳಿಸಿರ್ತಕ್ಕಂಥದ್ದು. ಈಗ ಇಬ್ಬರು ಗನ್ಮನೆಗಳನ್ನ, ಸತೀಶ್ ರೆಡ್ಡಿ ಅವರ ಇಬ್ಬರು ಖಾಸಗಿ ಅಂಗರಕ್ಷಕರನ್ನ ಈಗಾಗಲೇ ಬ್ರೂಸ್ಪೇಟೆ ಠಾಣೆ ಪೊಲೀಸರು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಗುರುಚರಣ್ ಸಿಂಗ್ ಅಂತಕ್ಕಂಥ ಖಾಸಗಿ ಅಂಗರಕ್ಷಕನ ಬಂದೂಕಿನಿಂದನೇ ರಾಜಶೇಖರ್ ಅವರಿಗೆ ಗುಂಡೇಟು ತಗಲಿರ್ತಕ್ಕಂಥದ್ದನ್ನು ಕೂಡ ಪೊಲೀಸರು ಈಗ ಒಂದು ದೃಢಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಎಫ್ಎಸ್ಎಲ್ ವರದಿಗಳು ಕೂಡ ದೃಢಪಟ್ಟಿರ್ತಕ್ಕಂಥದ್ದು. ಆತನ ದೇಹದೊಳಗೆ ಹೋಗಿರ್ತಕ್ಕಂಥ ಏನು ಬುಲೆಟ್ ಏನಿದೆ, ಬುಲೆಟಿಯ ಮಾದರಿ ಮತ್ತು ಆತನ ಬಂದೂಕನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಿರ್ತಕ್ಕಂಥದ್ದು. ಈಗ ಆ ಒಂದು ರಿಪೋರ್ಟ್ ನ ಆಧರಿಸಿ ಪೊಲೀಸರು ದೃಢಪಡಿಸಿರ್ತಕ್ಕಂಥದ್ದು. ಗುರುಚರಣ್ ಸಿಂಗ್ ಅವರ ಒಂದು ಬಂದೂಕಿನಿಂದನೇ ಬುಲೆಟ್ ಹೊಕ್ಕಿ ರಾಜಶೇಖರ್ ಅವರು ಮೃತಪಟ್ಟಿರ್ತಕ್ಕಂಥದ್ದು ಕೂಡ ಈಗ ಪೊಲೀಸರು ಹೇಳಿರ್ತಕ್ಕಂಥದ್ದು. ಈಗಾಗಲೇ ಇಬ್ಬರನ್ನ ಕೂಡ ಬಂಧಿಸಿರ್ತಕ್ಕಂಥದ್ದು. ಇನ್ನಿಬ್ಬರು ಖಾಸಗಿ ಗನ್ಮ್ಯಾನ್ಗಳು ಕೂಡ ಇದ್ರು, ಅವರನ್ನು ಕೂಡ ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾರೆ. ಅವರಿಬ್ಬರು ಕೂಡ ಬೆಂಗಳೂರಲ್ಲಿ ಇದರ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗ ಮತ್ತಷ್ಟು ತನಿಖೆ ಚುರುಕುಗೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈಗಾಗಲೇ ಎಫ್ಎಸ್ಎಲ್ ರಿಪೋರ್ಟ್ ದೃಢಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಕೂಡ ದೂರು ದಾಖಲಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ರಾಜಶೇಖರ್ ಅವರ ರಾಜಶೇಖರ್ ಅವರ ಸಹೋದರ ಕೂಡ ಒಂದು ದೂರನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಜನಾರ್ದನ ರೆಡ್ಡಿ ಅವರ ನಿವಾಸದ ಬಳಿ ಏನೋ ಗಲಾಟೆ ಘಟನೆ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಹಿಂದೆ ಜನಾರ್ದನ ರೆಡ್ಡಿ ಸೇರಿದಂತೆ 11 ಜನರ ವಿರುದ್ಧ ಕೂಡ ಒಂದು ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. 11 ಜನರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆಯಲ್ಲ, ಇದರಲ್ಲಿ ಈ ಗನ್ಮ್ಯಾನ್ಗಳ ವಿರುದ್ಧವಾಗಿ ಏನಾದರೂ ಎಫ್ಐಆರ್ ದಾಖಲಾಗಿತ್ತಾ ಹೇಗೆ? ಹಿಂದೆ ನಡೆದ ಈಗ ಅಂದ್ರೆ 2 ಎಫ್ಐಆರ್ ಗಳನ್ನ ಜನಾರ್ದನ ರೆಡ್ಡಿ ಅವರು ಮತ್ತು ಜನಾರ್ದನ ರೆಡ್ಡಿ ಅವರ
ಬೆಂಬಲಿಗ ನಾಗರಾಜ್ ಕೊಟ್ಟಿರ್ತಕ್ಕಂಥ ದೂರಿನ ಮೇರೆಗೆ 2 FIRಗಳು ದಾಖಲಾಗಿರ್ತಕ್ಕಂಥದ್ದು. ಅದು ಭರತ್ ರೆಡ್ಡಿ, ಶಾಸಕ ಭರತ್ ರೆಡ್ಡಿ ಸೇರಿದಂತೆ ಸತೀಶ್ ರೆಡ್ಡಿ ಜೊತೆಗೆ ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರ ಮೇಲೆ ಕೂಡ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಈಗ ದೃಢ ಆಗಿರ್ತಕ್ಕಂಥದ್ದು ಯಾವ ಬಂದೂಕಿನಿಂದ ಒಂದು ಗುಂಡೇಟು ಬಿದ್ದು ಸಾವನ್ನಪ್ಪಿರ್ತಕ್ಕಂಥದ್ದು ಈಗ ಗೊತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತೊಂದು FIR ದಾಖಲು ಮಾಡ್ತಾರ ಏನ್ ನಮ್ಮನ್ನು ಕೂಡ ಈಗ ತಿಳಿಸಬೇಕಾಗಿದೆ. ಇವತ್ತು ಅವ್ರೇನು ಈಗಾಗಲೇ ಘಟನೆಯ ನಂತರಷ್ಟೇ ಇಬ್ಬರನ್ನು ಕೂಡ ಆಗಲೇ ವಶಕ್ಕೆ ಪಡೆದುಕೊಂಡು ಈಗಾಗಲೇ ಅವ್ರ ಠಾಣೆಯಲ್ಲಿ ಕೂಡ ಇರ್ತಕ್ಕಂಥದ್ದು. ಇನ್ನಿಬ್ಬರು ಗಣ್ಯಮಾನಗಳನ್ನು ಕೂಡ ವಶಕ್ಕೆ ಪಡೆದು ಅವ್ರನ್ನು ಕೂಡ ವಿಚಾರಣೆ ಮಾಡ್ತಾರೆ. ಈಗ ಮತ್ತೊಂದು FIR ಕೂಡ ದಾಖಲಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಧನಶ್ರೀ, ಬಸವರಾಜ್, ಈಗ ಇಬ್ಬರಿಗೆ ಕಾನೂನು ರೀತಿಯ ಒಂದು ಶಿಕ್ಷೆ ಆಗತ್ತೆ ಈ ಗನ್ಮ್ಯಾನ್ಗಳಿಗೆ. ಅದ್ರ ಜೊತೆಗೆ ಸತೀಶ್ ರೆಡ್ಡಿಗೆ ಯಾವ ರೀತಿ ಕಾನೂನು ಸಂಕಷ್ಟ ಎದುರಾಗಬಹುದು, ಅದ್ರ ಜೊತೆಗೆ ನಾರಾ ಭರತ್ ರೆಡ್ಡಿಗೂ ಕೂಡ ಯಾವ ರೀತಿ ಇದು ಸಂಕಷ್ಟಕ್ಕೆ ಎಡೆ ಮಾಡಿಕೊಡಬಹುದು ಅಂತ? ಖಂಡಿತ ಧನಶ್ರೀ, ಯಾಕೆಂತಂದ್ರೆ ಈಗಾಗಲೇ ಸತೀಶ್ ರೆಡ್ಡಿ ಅವರ ಖಾಸಗಿ ಅಂಗರಕ್ಷಕರಿಂದಲೇ ಈ ಒಂದು ಬುಲೆಟ್ ತಗಲಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಸತೀಶ್ ರೆಡ್ಡಿ ಅವರಿಗೂ ಕೂಡ ಸಂಕಷ್ಟ ಎದುರಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇರೆಗೆ 2 FIR ಅಲ್ಲಿ ಕೂಡ ಸತೀಶ್ ರೆಡ್ಡಿ ಅವರ ಹೆಸರು ಕೂಡ ಇರ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಖಾಸಗಿ ಅಂಗರಕ್ಷಕರ ಕೂಡ ಹೆಸರು ಕೂಡ FIR ಅಲ್ಲಿ ಕೂಡ ಇರ್ತಕ್ಕಂಥದ್ದು. ಈಗ ಆ ಘಟನೆಯಲ್ಲಿ ಸತೀಶ್ ರೆಡ್ಡಿ ಅವರಿಗೆ ಕೂಡ ತಲೆಗೆ ಗಂಭೀರ ಸ್ವರೂಪದ ಗಾಯಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರತಕ್ಕಂಥದ್ದು. ಈಗ ಅವರು ಕೂಡ ಈ ಒಂದು ತನಿಖೆಯನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಜನಾರ್ದನ್ ರೆಡ್ಡಿ ಮೇಲೆ ಕೂಡ 4 FIR, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಈ ಒಂದು ಇವರ ಬೆಂಬಲಿಗರ ಮೇಲೆ ಕೂಡ ಒಟ್ಟು 4 FIRಗಳು ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎರಡೂ ಕಡೆಯ ಈ ಬೆಂಬಲಿಗರನ್ನ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಪೊಲೀಸರು IGP 4 ತಂಡಗಳನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅವರ ವಿಡಿಯೋಗಳನ್ನ ಆಧರಿಸಿ ಅವರನ್ನ ವಶಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆ ಇವತ್ತು ಮುಂದುವರೆದಿರ್ತಕ್ಕಂಥದ್ದು. ಬಸವರಾಜ್, ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಅಂಗರಕ್ಷಕರು ಈ ರೀತಿ ಫೈರಿಂಗ್ ಮಾಡುವಂಥದ್ದು ಕಾನೂನು ಬಾಹಿರ. ಅದಕ್ಕಾಗಿರುವಂತಹ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ. ಈಗ ಸತೀಶ್ ರೆಡ್ಡಿ ಇಲ್ಲಿದ್ದಾರೆ, ಅವರನ್ನ ಪೊಲೀಸರು ವಶಕ್ಕೆ ಪಡುವಂತಹ ಚಾನ್ಸಸ್ ಏನಾದ್ರು ಇದೆಯಾ? ಧನಶ್ರೀ, ಘಟನೆಯ ನಂತರ ಸತೀಶ್ ರೆಡ್ಡಿ ಅವರಿಗೆ ಕೂಡ ತಲೆಗೆ ಗಾಯಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ಪಡೆದು ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಈಗ 2 FIR ಅಲ್ಲಿ ಕೂಡ ಸತೀಶ್ ರೆಡ್ಡಿ ಅವರ ಹೆಸರು ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಪೊಲೀಸರು ವಿಚಾರಣೆ ಕರ್ತಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಾದಂತ ಒಂದು ಸಮರ್ಥನೆಯನ್ನು ಕೊಡ್ತಾರ, ಅದ್ರ ಜೊತೆಗೆ ಅವರು ಯಾವ ರೀತಿಯಾದಂತ ಒಂದು ಹೇಳಿಕೆಯನ್ನು ಕೊಡ್ತಾರ ಕೂಡ ನೋಡ್ಬೇಕಾಗಿದೆ. ಆದ್ರೆ ಈಗ FIR ಅಲ್ಲಿ ಕೂಡ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಪೊಲೀಸರು ಕರೆಸಿ ವಿಚಾರಣೆ ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ನಮಸ್ತೆ. ಥ್ಯಾಂಕ್ ಯು ಬಸವರಾಜ್.